ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ವಿಲ್ಸನ್ ಗಾರ್ಡನ್ಗೆ ವಿಸಿಟ್ ಮಾಡ್ತೀನಿ. ವಿಲ್ಸನ್ ಗಾರ್ಡನಲ್ಲಿ ನೆಕ್ಸ್ಟ್ ರೋಡ್ ಬೈಕರ್ಸ್ ಅಂತ ಇದೊಂದು ಬೈಕ್ ಆಕ್ಸೆಪ್ಟ್ ಔಟ್ಲೆಟ್ ಇದು. ಏನಕ್ಕಪ್ಪ ಇಲ್ಲಿ ಬಂದಿದ್ದೀನಿ ಅಂತಂದರೆ ನಮ್ಮ ಗೌತಮ್ ನಾಯ್ಡು ಅವರ ಮೀಟಪ್ ಇದೆ ಇವತ್ತು. ಅವರು ನಾಳೆ 23 ಡಿಸೆಂಬರ್ಗೆ ಅವರು ಬೆಂಗಳೂರು ಟು 7 ಸಿಸ್ಟರ್ಸ್ ರೈಡ್ ಮಾಡ್ತಾ ಇದ್ದಾರೆ ಬೆಂಗಳೂರಿಂದ ಬೈ ರೋಡು. ಒಟ್ಟು 4 ಜನ ಫ್ರೆಂಡ್ಸು ಒಟ್ಟಿಗೆ ರೈಡ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ಅವರ ಮೀಟಪ್ನ ಅಟೆಂಡ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ಮೀಟಪ್ಪಲ್ಲಿ ಗೌತಮ್ ನಾಯ್ಡು ಅವರು ಯಾವ ರೀತಿ ರೈಡ್ ಮಾಡಬೇಕು, ರೈಡ್ ಪ್ಲ್ಯಾನಿಂಗ್ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ರೈಡ್ ಬಗ್ಗೆ ಪ್ರತಿಯೊಂದು ಮಾಹಿತಿನ ಅವ್ರು ತಿಳಿಸ್ಕೊಡ್ತಾರೆ. ಬನ್ನಿ, ಇವತ್ತಿನ ಮೀಟಪ್ ಯಾವ ರೀತಿ ಇದೆ ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರು ನೀವು ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇರ್ಬೋದು, ಇದು ಗೌತಮ್ ನಾಯ್ಡು ಅವರ ಹೊಸ ಹಿಮಾಲಯನ್ 450 ಜಾಲಿ ಅಂತ ಹೆಸರಿಟ್ಟಿದ್ದಾರೆ ಬೈಕ್ಗೆ. ಇದೇ ಬೈಕಲ್ಲಿ ಅವರು ಮತ್ತು ಅವರು 3 ಜನ ಫ್ರೆಂಡ್ಸು ಬೆಂಗಳೂರು ಟು 7 ಸಿಸ್ಟರ್ಸ್ ರೈಡ್ ಮಾಡ್ತಾ ಇದ್ದಾರೆ ನಾಳೆ 23ನೇ ತಾರೀಕು, ಡಿಸೆಂಬರ್ 23ನೇ ತಾರೀಕು. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಟು ದಿಸ್ ಮೀಟಪ್. ತುಂಬ ಖುಷಿ ಆಗ್ತದೆ ನಿಮ್ಮನ್ನೆಲ್ಲ ಈ ಒಂದು ಸಂದರ್ಭದಲ್ಲಿ ಮೀಟ್ ಆಗೋಕ್ಕೆ. ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ಮೈ ಲಾರ್ಜೆಸ್ಟ್ ರೈಡ್ ಅಂತ ಹೇಳ್ಬೋದು. ಬಿಕಾಸ್ ಲಾಸ್ಟ್ ಟೈಮ್ ಸಿಕ್ಕಿಂ ಮಾಡಿದಾಗ ಇಟ್ ವಾಸ್ 20 odd days, 23 days, but that also I couldn't complete because ನನ್ನ ಬೈಕ್ ಚಾಸಿ ಬಂದು ಬ್ರೇಕ್ ಆಗೋದು, ಸ್ವಿಂಗ್ ಆರ್ಮ್ ಕಂಪ್ಲೀಟ್ಲಿ ಕಟ್ ಆಗೋದು. ದಟ್ ಇಸ್ ಫಸ್ಟ್ ಹಿಮಾಲಯನ್ ಟು ಗೆಟ್ ಸ್ವಿಂಗ್ ಆರ್ಮ್ ಕಟ್ ಆಕ್ಚುಲಿ. ಸೊ ಹಾಗಾಗಿರೋದ್ರಿಂದ ನಾನು ಮಧ್ಯದಲ್ಲೇ ಆ ರೈಡ್ ನ ಕಟ್ ಮಾಡಿ ದೆನ್ ಐ ಕೇಮ್ ಟೋಯಿಂಗ್ ಮೈ ಬೈಕ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಲಾರ್ಜೆಸ್ಟ್ ರೈಡ್ ಬಿಕಾಸ್ 31 ದಿನಗಳ ಕಾಲ ರೈಡ್ ಮಾಡ್ತಾ ಇದ್ದೀವಿ ಅಂಡ್ ವಿ ಆರ್ ಕವರಿಂಗ್ ಅರೌಂಡ್ 10,800 kilometers. So these 3 people will be riding with me from Bangalore, and that is Habi. He is riding BMW F850 and he is from Malur. And this is Deva. He will be riding Himalayan 411 and he is from Devnalli. And this is Shishir. He will be riding Suzuki V-Strom 250. He is from Mysore. ಸೊ ಬೇರೆ ಬೇರೆ ಜಾಗದಿಂದ ಕನೆಕ್ಟ್ ಆಗಿದ್ದೀವಿ ಅಂಡ್ ನಾವು ಇಷ್ಟೇ ಜನ ರೈಡ್ ಮಾಡ್ತಾ ಇಲ್ಲ. ಪೀಪಲ್ ಆರ್ ಜಾಯ್ನಿಂಗ್ ಫ್ರಮ್ ಗುವಾಹಟಿ ಆಸ್ ವೆಲ್. ಫಾರ್ ಎಕ್ಸಾಂಪಲ್ ಅಭಿ ಆಗಿರ್ಬೋದು, ದೀಪು ಡಿವಿ ಆಗಿರ್ಬೋದು. ಸೊ ದ ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್ ಅಂಡ್ ಆಲ್ಸೋ ಈ ಸೀಸನ್ ಲಾಟ್ ಆಫ್ ಪೀಪಲ್ ಆರ್ ಗೋಯಿಂಗ್ ಟು 7 ಸಿಸ್ಟರ್ಸ್. ಐ ಡೋಂಟ್ ನೋ ವೈ, ಎಸ್ಪೆಷಲಿ ಫ್ರಮ್ ಬ್ಯಾಂಗ್ಳೂರ್ ಇಟ್ಸ್ ಅರೌಂಡ್ ಲೈಕ್ 4 to 5 ಬ್ಯಾಚಸ್ ಆರ್ ಗೋಯಿಂಗ್. ಸಿ ಕೆ ಗಿರಿ ಆಗಿರ್ಬೋದು, ಇನ್ನೊಂದು ಬ್ಯಾಚ್ ಶರತ್ ಶೆನಾಯ್ ಬ್ಯಾಚ್ ಆಗಿರ್ಬೋದು. ಸೊ there'll be lot of riders in 7 sisters and it's going to be a lot of fun ಅನ್ಸುತ್ತೆ. Because we'll be crossing many riders and also MSK, one of the North Indian vlogger. So he's very good at editing skills. Is my inspiration, of course. So even MSK is riding in 7 Sisters. So he'll be entering Siliguri in 2 or 3 days. We are in touch with him. So we might collaborate. Let's see how it goes. And we are very excited for this because this terrain is completely different from Spiti or Ladakh or any high altitude regions. This terrain is completely different and all the states, the 7 sisters, andre 7 rajyagal enide, these are all sensitive zones of India because all the states are near to the border countries and there are a lot of issues happening. Example, if you take Manipur, there is this 2 tribes, Kuki tribe and Manipuri tribe anta. So there's always this heated fight happening between these 2 tribes and there are a lot of rape cases, there's a lot of militants entries, a lot of firings happening in Manipur. So Manipur alli namge entry sigodu tumbane kashta, but still we are making sure if we can anta. But of course it is very risky because chikku uduguru ಕೈಯಲ್ಲಿ ಗನ್ಸ್ ಇರತ್ತಂತೆ ಅಂಡ್ ದಿಸ್ ಐ ಥಿಂಕ್ 1 year ಆಗಿದೆ ಅಲ್ಲಿ ಕರ್ಫ್ಯೂ. ಫಾರ್ ಎಕ್ಸಾಂಪಲ್ ಇಲ್ಲಿ 144 ಸೆಕ್ಷನ್ ಆಗ್ತಾರೆ ಅಂದ್ರೆ 1 ದಿನ 2 ದಿನ ಕರ್ಫ್ಯೂ ಆದ್ರೆ ನಿಮ್ಗೆ ಹೆಂಗಿರುತ್ತೆ ಅಂತ ಗೊತ್ತು. ಆಲ್ಮೋಸ್ಟ್ 1 year ಆಗಿದೆ ಕರ್ಫ್ಯೂ ಆಗಿ. ಸೊ ಇನ್ನ ಎಕ್ಸ್ಟೆಂಡ್ ಮಾಡ್ತಾ ಇದಾರೆ ಅಂಡ್ ನೋ ಇಂಟರ್ನೆಟ್ ಕನೆಕ್ಷನ್, ದೇರ್ ನೋ ಸೆಲ್ಯುಲಾರ್ ಕನೆಕ್ಷನ್. ಯಾಕಂದ್ರೆ ಔಟ್ಸೈಡ್ ರಾಜ್ಯಗಳಿಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗಬಾರ್ದು ಅಂತ ಹಿಂಗ್ ಮಾಡ್ತಾ ಇದಾರೆ. ಸೊ ಈ ತರ ಎಲ್ಲ ಸಿಚುಯೇಷನ್ಸ್ ಇರೋದ್ರಿಂದ 7 sisters, 6 sisters ಆಗ್ಬೋದು. ಸೊ ವಿ ಡೋಂಟ್ ನೋ ಹೌ ಇಟ್ ಗೋಸ್. So we're just doing this plan dynamically. We have different plans. It's not like we just have a route map and we go like that. ಇದೊಂದು ಕ್ಯಾನ್ಸಲ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕು, ಇದೊಂದು ಕ್ಯಾನ್ಸಲ್ ಮಾಡಿದ್ರೆ ಏನಾಗ್ಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಪ್ಲಾನ್ ಎ ಟು ಪ್ಲಾನ್ ಸಿ ವರ್ಗೂ ಮಾಡ್ಕೊಂಡಿದ್ದೇವೆ. And this is not organized by any touring company or something. So this is all planned by myself and I've choose such routes that it'll be very cynical to show you guys.
ಸೊ ಐ ನೋ ಐ ಆಮ್ ನಾಟ್ ಕನ್ಸಿಸ್ಟೆಂಟ್ ಆನ್ ಯೂಟ್ಯೂಬ್ ನಾವು. ಸೊ ತುಂಬಾ ಐ ಥಿಂಕ್ ತಿಂಗಳಾಗೋಯ್ತು ಯೂಟ್ಯೂಬ್ ವಿಡಿಯೋಸ್ ಹಾಕಿ. ಸೊ ನಮ್ಮ ಕನ್ನಡ ಬೈಕರ್ಸ್ ಅವರಂತೂ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ, ಎಲ್ಲಿ ವಿಡಿಯೋಸ್ ಅಂತ. ಸೊ ದಿಸ್ ಟೈಮ್ ಐಮ್ ಕ್ಯಾರಿಂಗ್ ಮೈ ಲ್ಯಾಪ್ಟಾಪ್ ಅಂಡ್ ಐ ಆಮ್ ಗೋನ್ ಟು ಟ್ರೈ ಎಡಿಟಿಂಗ್ ದ ಸೇಮ್ ಡೇ ನೋಡೋಣ ಅಂತ. ಬಿಕಾಸ್ ಎವ್ರಿ ಡೇ ವಿ ಆರ್ ರೈಡಿಂಗ್ ಅಂಡ್ ಕವರಿಂಗ್ ಅರೌಂಡ್ ಲೈಕ್ 700 kilometers ಅಂಟಿಲ್ ವಿ ರೀಚ್ ದ 7 Sisters. ಆ ಒಂದು ಟೆರೇನ್ ರೀಚ್ ಆದ್ಮೇಲೆ ಯು ಕಾಂಟ್ ರೈಡ್ ಮೋರ್ ದೆನ್ 300 kilometers. ಸೊ ಇಟ್ ಇಸ್ ಅರೌಂಡ್ ಲೈಕ್ 350-320 kilometers ಪರ್ ಡೇ ಅಷ್ಟೇ ಓಡ್ಸಕ್ಕಾಗೋದು. ಅದನ್ನ ಓಡ್ಸಕ್ಕೆ ನಿಮ್ಗೆ 11 to 12 hours ಬೇಕು. ಸೊ ಹಾಗಾಗಿ ಲೆಟ್ ಸಿ, ಐ ಆಮ್ ಕ್ಯಾರಿಂಗ್ ಮೈ ಲ್ಯಾಪ್ಟಾಪ್ ಅಂಡ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಪೋಸ್ಟ್ ದ ಕಾಂಟೆಂಟ್ ದೆನ್ ಅಂಡ್ ದೇರ್ ಇಟ್ ಸೆಲ್ಫ್. ಬಿಕಾಸ್ ದ ಲಾಟ್ ಆಫ್ ಕಾಂಪಿಟೆನ್ಸಿ, ದ ಲಾಟ್ ಆಫ್ ಯೂಟ್ಯೂಬರ್ಸ್ ಡೂಯಿಂಗ್ ದ ಸೇಮ್ ರೈಡ್ ಅಟ್ ಸೇಮ್ ಟೈಮ್. So this competency is good kind of competency. The bitre, and I wanted to share some tips on how you plan a long ride. Short rides ಬಂದು ತುಂಬಾ easy. Saturday ಹೋಗಿ book a resort and they will have this all planned. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನ್ ಮಾಡಬೇಕು, ಬೆಳಗ್ಗೆ ಕಾಫಿ, ಆಮೇಲೆ ಒಂದು ಟ್ರೆಕ್, ಈ ತರ ಎಲ್ಲ ಅವರೇ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ಸೊ ಇಟ್ಸ್ ವೆರಿ ಸಿಂಪಲ್ ಟು ರೈಡ್ 2 days rides or 3 days rides. For example, if you are riding for more than 7 days, what are the things you should do? Another I wanted to share with you guys. So the first thing what you do is you do the route map. So how do you find places to explore is through social media again. So ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೋ ಒಂದು ಜಾಗ ನೋಡಿರ್ತೀರಾ, ಯಾವುದೋ ಒಂದು ಬ್ಯೂಟಿಫುಲ್ ಫೋಟೋ ನೋಡಿರ್ತೀರಾ. ಸೊ ಈ ತರದೆಲ್ಲ ಸೇವ್ ಮಾಡ್ಕೊಂಡಾಗ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ದ ನ್ಯೂ ಪ್ಲೇಸ್ ಯು ಕ್ಯಾನ್ ಡಿಸ್ಕವರ್. ಸೊ ಎಲ್ಲ ಸೇವ್ ಮಾಡ್ಕೊಂಡು ಗೂಗಲ್ ಮ್ಯಾಪ್ಸ್ ಅಲ್ಲಿ ಯು ಕೀಪ್ ಮಾರ್ಕಿಂಗ್ ದ ಪ್ಲೇಸಸ್. ಸೊ ಮಾರ್ಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವು ಒಂದು ಡೆಸ್ಟಿನೇಷನ್ ಹೋಗ್ಬೇಕಾದ್ರೆ ಯು ಗೋ ಥ್ರೂ ಆಲ್ ದೋಸ್ ಮಾರ್ಕ್ ಸ್ಪೇಸಸ್. ಸೊ ದಟ್ಸ್ ಹೌ ಯು ಎಕ್ಸ್ಪ್ಲೋರ್ ಡಿಫರೆಂಟ್ ಪ್ಲೇಸಸ್. ಸೊ ಈ ತರ ಜಸ್ಟ್ ಕ್ರಿಯೇಟ್ ಯೋರ್ ಆನ್ ಇಟಿನರಿ. ಸೊ ಡೋಂಟ್ ಗೋ ಫಾರ್ ದಿಸ್ ಕನ್ಸ್ಟ್ರಿಕ್ಟೆಡ್ ಇಟಿನರಿ ವಿತ್ ಎನಿ ಕಂಪನೀಸ್. ಸೊ ಯು ಎಕ್ಸ್ಪ್ಲೋರ್, ಆಯ್ತಾ? ಏನೇನ್ ಮಾರ್ಕ್ ಮಾಡ್ಕೊಂಡಿದ್ರು ಅದೆಲ್ಲ ನೋಡ್ಕೊಂಡು ಯು ಕ್ಯಾನ್ ಎಕ್ಸ್ಪ್ಲೋರ್. ಅಂಡ್ ಆಫ್ ಕೋರ್ಸ್ ಯು ಹ್ಯಾವ್ ಟು choose budget stays. Budget stays ಹೇಗೆ ನೋಡೋದು ಅಂದ್ರೆ again Google Maps, and if you can search hotels there, you have an option of searching in a particular area in a Google Map. So ಆ ಒಂದು ಆಪ್ಷನ್ ನೋಡಿದಾಗ ಆ ಏರಿಯಾದಲ್ಲಿ ಡಿಫರೆಂಟ್ ರೇಟ್ಸ್ ಸ್ಟೇ ಬರುತ್ತೆ. And again when you pick some stay, you don't go with the review because most of the hotels will have this paid reviews. You won't know. So ಅವ್ರವರೇ to improve the business they would have rated, so you will get easily fooled. So the best solution for this is get the name of the hotel and go to the YouTube and search there. Somebody would have gone there, somebody would have vlogged, somebody would have showed all the rooms, toilets, everything, the services they need. So in that way you can verify the review with the YouTube video and finalize the hotel. So idella hotel finalize madidmele, then the timing. See, you can't like cover more than let's say for Indian roads you can't, and you have an average bike like Himalayan, you can't cover more than 700 to 800 kilometers. So it has to be around 500 kilometers to be precise. Because ಕೆಲವು ಜನ ಇವಾಗ ಸ್ಟಾರ್ಟ್ ಮಾಡಿರ್ತಾರೆ ರೈಡ್ ಮಾಡಿ, or ಕೆಲವು ಜನ mediocre riders ಇರ್ತಾರೆ. So 500 is optimum kilometers. You can go up to 600 kilometers, but don't go above 600. Just you need to enjoy the ride. See, ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು ಬಂದು ಒಂಥರ ಅಡಿಕ್ಷನ್ ಆಗ್ಬಿಟ್ಟಿದೆ ಎಲ್ರಿಗೂ. Just to create some content, just to do some records. They're trying to do so many things, which is really unnecessary. So you are riding for your own, happiness, right? So you need to understand that you have certain limits. So 500 to 600 kilometers cover madi, enjoy madi ride na, and make sure you have a good sleep cycle before you start the ride. Because nidde illa andre it's very dangerous to ride. Nidde uta. ಸೊ ಹೆಂಗೆ ಬೈಕ್ಗೆ ಸರ್ವಿಸ್ ಫ್ಯೂಲ್ ಎಷ್ಟು ಇಂಪಾರ್ಟೆಂಟೋ ಅದೇ ತರ ಬಾಡಿಗೆ ನಿದ್ದೆ ಮತ್ತೆ ಊಟ ಇಲ್ಲದೆ ಅಂದ್ರೆ ಇಟ್ಸ್ ವೆರಿ ಹಾರ್ಡ್ ಟು ರೈಡ್ ಮೋಟರ್ ಸೈಕಲ್. ಕಾರ್ ಅಂದ್ರೆ ಇಟ್ಸ್ ಓಕೆ, ಅಲ್ಲ ಒಂದು ಗುದ್ದುತ್ತೀರಾ ಏರ್ ಬ್ಯಾಗ್ಸ್ ಓಪನ್ ಆಗ್ಬಿಡುತ್ತೆ. ಬಟ್ ಬೈಕ್ಸ್ ಅಲ್ಲಿ ಇಟ್ಸ್ ವೆರಿ ಡೇಂಜರಸ್. ಸೊ ಮೇಕ್ ಶೋರ್ ಯು ಗೆಟ್ ದ ಸ್ಲೀಪ್ ಸೈಕಲ್ ಅಂಡ್ ಫುಡ್ appropriately before you start the ride, and make sure you ride only 500 to 600 kilometers, and make sure, especially ladies, when you are doing a long rides, make sure the ride ends by 6 p.m. It's not really safe riding after like 6 p.m. or 7 p.m. and unknown destinations. So adike 6 p.m. olage just make sure you reach the destination, and yeah, that is it. That is preparation. And coming to the bike, you have to really service every 5,000 kilometers. So we have a belief that free service, actually free service is all bullshit from any company, any
ಬ್ರ್ಯಾಂಡ್ ಆಫ್ ದ ಮೋಟರ್ ಸೈಕಲ್. ಈ ಫ್ರೀ ಸರ್ವಿಸ್ ಅನ್ನೋದು ತುಂಬಾ ಕೇರ್ಲೆಸ್ ಆಗಿ ಸರ್ವಿಸ್ ಮಾಡ್ತಾರೆ. ಸೊ ಮೈ ಸಜೆಷನ್ ಇಸ್ ಒನ್ಸ್ ಯು ಗೆಟ್ 500 ಕಿಲೋಮೀಟರ್ ಫ್ರೀ ಸರ್ವಿಸ್, ಅದಾದ್ಮೇಲೆ ನಿಮ್ಗೆ ಗೊತ್ತಿರೋ ಗ್ಯಾರೇಜ್ ಅಲ್ಲಿ ಬಿಡಿ, ನಿಮ್ ಏನೇನು ಇಶ್ಯೂ ಇದೆ ಅವ್ರ ಹತ್ರ ಮಾತಾಡಿ. ಗಾಡಿ ಅವಾಗ ಎವ್ರಿ 5000 ಕಿಲೋಮೀಟರ್ಸ್ ಇಂಜಿನ್ ಆಯಿಲ್ ಚೇಂಜ್ ಮಾಡಿ. ಅಂಡ್ ಪೀಪಲ್ ಸೇ some of the oils like 10W50 and all, it's okay to ride for 8,000 kilometers or 10,000 kilometers. No, for Indian pollution or from ಕರ್ನಾಟಕದಲ್ಲಿ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ತಗೊಂಡ್ರೆ ತುಂಬಾನೇ ಇದೆ. ಸೊ ಹಾಗಾಗಿ ಏರ್ ಫಿಲ್ಟರ್ ಬ್ಲಾಕೇಜ್ ಆಗಿರ್ಬೋದು, ಅದೆಲ್ಲ ತುಂಬಾ ಆಗೋಗುತ್ತೆ. ಸೊ ಮೈ ಸಜೆಷನ್ ಇಸ್ every 5,000 kilometers you change engine oil, you make sure everything is perfect with the bike, and always check the tire buttons. So tire buttons are like basic, after the heart, which is engine, which comes the next is tires. Okay, so make sure the buttons are even, and keep the coin always to check the button health. So a button health alli ನೀವು coin ಅಲ್ಲಿ place ಮಾಡಿದಾಗ button next ಅಲ್ಲಿ about 25% ಇದ್ರೆ it's safe ಅಂತ. Below 25% ಯಾವಾಗ ಆಗುತ್ತೆ, just make sure you change the tires ಅಂತ. So again, tires, different brands there. Most of the tires, go up to like 10,000 kilometers or 11,000 kilometers, and it also depends upon the body weight, the kind of terrains you ride, the style of riding. So ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಆಪ್ಟಿಮಮ್ ಬಂದು 10,000 ಕಿಲೋಮೀಟರ್ಸ್ಗೆ ಟೈರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರಬೇಕು. ಸೊ ಮೇಕ್ ಶೂರ್ ಆಲ್ ದಿ ಬಟನ್ಸ್ ಆರ್ ಇಂಟ್ಯಾಕ್ಟ್. ಅದಾದ್ಮೇಲೆ ಪ್ರಾಪರ್ ಆಗಿ ಸರ್ವಿಸ್ ಮಾಡ್ತಾ ಇರಬೇಕು ಗಾಡಿಗೆ. ಸೊ ಇದಿಷ್ಟು ಬಾಡಿಗೆ ಮತ್ತೆ ಗಾಡಿಗೆ ಅಂಡ್ ದ ಪ್ಲಾನಿಂಗ್, ಇದು ಮೂರು ಮಾಡಿದ್ರೆ of course you can plan any big rides, especially mega rides like 25-30 days. The same thing goes. And again, packing, ನೀವು ಆಲ್ಮೋಸ್ಟ್ ಒಂದು 20 days ಮೇಲೆ ನೀವು ರೈಡ್ ಮಾಡಬೇಕು ಅಂದ್ಕೊಂಡಾಗ ಪ್ಯಾಕಿಂಗ್ ತುಂಬಾ ಕಾಂಪ್ಯಾಕ್ಟ್ ಆಗಿರಬೇಕು. ಇಟ್ಸ್ ನಾಟ್ ಲೈಕ್ ಎವ್ರಿ ಡೇ ಯು ಗೋನಾ ವೇರ್ ನ್ಯೂ ಟಿ ಶರ್ಟ್ ಆರ್ ಎವ್ರಿ ಡೇ ಯು ಗೋನಾ ವೇರ್ ಲೈಕ್ ನ್ಯೂ ಅಂಡರ್ವೇರ್. I just realized because 30 days I just checked in my home, I didn't have like 30 underwears. So that's how I knew. So ಹಾಗಾಗಿ ಸೊ ಇಟ್ಸ್ ವೆರಿ ನೀವು ಕಾಂಪ್ಯಾಕ್ಟ್ ಆಗಿ ಲಗೇಜ್ ಕ್ಯಾರಿ ಮಾಡಿದಷ್ಟು ನಿಮ್ಮ ವೆಯ್ಟ್, ಬಾಡಿ ವೆಯ್ಟ್ ಅಂತ ಗಾಡಿ ಮೇಲಿರೋ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಸೊ ಇನ್ ದಟ್ ವೇ ಯು ಕ್ಯಾನ್ ಡೂ ಮೋರ್ ಅಡ್ವೆಂಚರ್. ಇಲ್ಲಾಂದ್ರೆ ನಿಮ್ಗೆ ತುಂಬಾ ವೆಯ್ಟ್ ಆಗ್ಬಿಟ್ರೆ ಗಾಡಿಯಲ್ಲಿ ಒಂದ್ಸರಿ ಗಾಡಿ ಬಿದ್ದರೆ ಲೈಕ್ people will be riding, like all four will be at our own pace. Nobody is going to help you suddenly, alva. So it's you who will pick up the bike. Especially you do F850 nodidre, if he falls and all the four riders should come and pick the bike. Ashtu heavy ide. So always make sure when you are riding longer days, just carry minimal luggage. So there is this dry fit clothes from Decathlon. So adu bandu este sweat adrenu bega dry agbidutte. So in that way you can carry less dry fit clothes, and you can minimize the packing. And yeah, so this is all about the tips, like how you can plan long rides. And if you have any questions, you can ask. Yeah, also this ride is sponsored by a few major brands. For example, we have Mobile Planet, Bengaluru. So they are buyers and sellers of iPhones, especially in Bangalore. So you get best price compared to Cashify or any other third-party companies who will sell and buy the phones. So thanks to Kiran, Planet Kiran, for sponsoring the ride. And also Rovi Engine Oil. So these are German-based engine oil. So this is like imported by a company, and they have also been part of our sponsorship. So they are sponsoring our engine oil for, I think approximately they're giving around like 20 ಲೀಟರ್ ಕೊಡ್ತಿದ್ದಾರೆ ನಮ್ಮ 5 ಗಾಡಿಗೆ. ಇನ್ನೊಂದು 2 ಗಾಡಿ ಬಂದು ಪಾರ್ಸಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಟೋಟಲ್ ಬೈಕ್ಸ್ಗೆ 20 ಲೀಟರ್ಸ್ ಇಂಜಿನ್ ಆಯಿಲ್ ಕೊಡ್ತಾ ಇದ್ದಾರೆ. ಅಂಡ್ ಆಲ್ಸೋ ದೇ ಹ್ಯಾವ್ ಗಿವನ್ ಸಮ್ ಕ್ಯಾಶ್. ಸೊ ಥ್ಯಾಂಕ್ಸ್ ಟು Rovi Engine Oil for the sponsors. And also coming to Next Road Riders. So Nitin Bhai has always been our friend. Nitin, money. So almost 2016 inda gottu Nitin Bhai avaru, and he was a part of Adeshwar Riders Arena. You nivella nodirtira. And now he has started his own venture now. So a lot of investment, man. It's not easy to run a store like this. So when I met him and I asked him what are the efforts, because now I'm jobless, now I'm not having this IT job. So I want to do some business. So I just asked him how this runs. And I was like, no, this is not going to happen from me because it runs that much pressure actually. So Hagagi, you guys, if you have any friends
who are new to motorcycle industry, who are new to riding. So please refer to Next Road Riders. So it's going to give you best price, and that's for sure. 100%. And the best quality. There's no like duplicate products. There's fake products. A lot of stores, I openly say, what they do is a lot of Chinese products are inside the market. Like for example, a top box ಆಗಿರ್ಬೋದು 3999, 49. ನಾನೇ ರೀಲ್ಸ್ ಮಾಡಿದ್ದೀನಿ. So ಇದೆಲ್ಲ ಒಂದು these are Chinese products. So ಅಷ್ಟೊಂದು ಕ್ವಾಲಿಟಿ ಇರಲ್ಲ. And with coming to brands like LS2 ಆಗಿರ್ಬೋದು and what are the other brands? LS2, SMK, Anglo. ಸೊ ಈ ಬ್ರ್ಯಾಂಡ್ಸ್ ಎಲ್ಲ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ರೆಪ್ಯುಟೇಷನ್ ಇರುತ್ತೆ. ಸೊ ಪ್ರೈಸ್ ನಿಮಗೆ ತುಂಬಾ ಇದ್ರೇನು ನಿಮಗೆ ಬ್ರ್ಯಾಂಡ್ ಕ್ವಾಲಿಟಿ ಆಗಿರ್ಲಿ ಅಥವಾ ಬ್ರ್ಯಾಂಡ್ ರೆಪ್ಯುಟೇಷನ್ ಆಗಿರ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಅಫ್ಕೋರ್ಸ್ ಏನೇ ನಿಮಗೆ ಸರ್ವಿಸ್ ಬೇಕಿದ್ರು LS2 ಕಡೆಯಿಂದ ಐ ಥಿಂಕ್ ಯಾವುದೇ ತರ ಆಫ್ಟರ್ ಸೇಲ್ ಸರ್ವಿಸ್ ಇದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ನಿತಿನ್ ಬೈ, ವೆದರ್ ಇಟ್ಸ್ ವೈಸರ್ or anti-fog for your helmets or it's a top box related issue. So anything related to LS2, so Nitin Bhai is here. And yeah, please support Next Road Riders. They are also sponsoring our rides, and they are hosting our meetup. Thank you. So yeah, all the best. Now, if you guys have any question, anything regarding any controversy, anyone, so you can just ask me. ಬ್ರೋ ಒಂದು ಏನಪ್ಪ ರಿಕ್ವೆಸ್ಟು, ನೀವು ನಿಮ್ಮದು ಪೇಜಿಂದ ನೀವು ರೈಡ್ ಆರ್ಗನೈಸ್ ಮಾಡ್ತಿರಲ್ಲ, ಅವರ ಮೊಪೆಡ್ ಗಾಡಿ ಇರೋರ್ದು ಒಂದು ಚಾನ್ಸ್ ಕೊಡಿ ಅಂತ ನಿಮ್ಮ ಜೊತೆ ರೈಡ್ ಮಾಡೋದು. ಖಂಡಿತ ಬ್ರೋ. ಇನ್ನೊಂದು ಏನಾಗ್ಬಿಡುತ್ತೆ ಅಂದ್ರೆ ನಮ್ದು ಇವಾಗ ತುಂಬಾ ಕಣ್ಗಳು ಬ್ರೋ. ಏನಾಗ್ಬಿಟ್ಟಿದೆ ಅಂದ್ರೆ ನೀವು ಗ್ರೋಯಿಂಗ್ ಅಲ್ಲ, ಲಾಟ್ ಆಫ್ ಐಸ್. ಸೊ ವೆನ್ ಯು ಆರ್ there's no like boundary for any mistake. So if I'm taking some moped guy and we're all like cruising in the road, I'll openly tell you there's no rules in our group. So especially riding group alli enagutte andre you will be told to come in 80s, there's no overtaking and you have to come in a lane, there is a lead, there is a sweep, there's a marshal. Idella irutte riding groups alli. But in our Karunadu riders group, there's nothing like that. When we start, we'll be like, fucking, we'll go to the destination. Yarar bartiro banni, ella natra map irutte, let's go. Ashte, ellaru 120, 100 cruise ಮಾಡ್ತಾ ಇರ್ತೀವಿ. So if in case there's a new guy with a moped or a low segment bike, it will be very hard for him to catch up. And namna catch ಮಾಡಕ್ ಹೋಗಿ he'll pressure the bike. So something happens. So ಹಾಗಾಗಿ, but yeah, I'll consider your request, and of course, bari ella moped section ಗೆ we'll do something. Or all the low segment bikes. ನಿಮ್ಮನ್ನು ಕ್ಯಾಚ್ ಮಾಡಕ್ಕೋ ಕಾಡಕೊಳ್ಳೋ ಇಲ್ಲೇ ಮಂಜಣ್ಣ ಇದ್ದಾರೆ, ಇಬ್ಬರು ಮಂಜಣ್ಣ ಇದ್ದಾರೆ. These are the like senior riders from our riding community, and of course there are a lot of people from Karunadu riders group. And yeah, when I was in depression, this particular group helped me a lot to come out of the depression. Yeah, of course I was in depression. Yeah, when my friends left me, I was all alone. And these people helped me, and these people told me to do stuff. So I'm very grateful to the entire Karunadu bikers biking community. Thank you guys for coming. And yeah, if you have any other question, you can go.